ಬರೆಯೋ ಕಾಲಕ್ಕೆ ಯೋಚನೆ ಮಾಡ್ತಾರೆ. ಈ ಜ್ಞಾನ ಎಲ್ಲ ಬರಬೇಕಾದ್ರೆ ಸ್ವಾಮಿ ಹೇಳ್ತೀನಿ ಅಂತ ಅಂದ, ಅರ್ಜುನ ಕೇಳ್ತೀನಿ ಅಂತ ಅಂದ. ಇದರ ಅಭಿಪ್ರಾಯ ಏನು? ಎಷ್ಟು ಚೆನ್ನಾಗಿ ತಿಳ್ಕೊತಾರೆ. ಅದರ ಮರ್ಮವನ್ನು ನಮ್ಮ ರಾಘವೇಂದ್ರ ಶ್ರೀಪಾದಂಗಳವರು ಹೇಗೆ ತೆಗಿತಾರೆ. ಶ್ರವಣಂ ಪ್ರವಚನಾಧೀನಂ. ನೀನು ಕೃಷ್ಣ ಹೇಳಿದ್ದನ್ನು ಅರ್ಜುನ ಕೇಳಬೇಕಾದ್ರೆ ಒಬ್ಬ ಹೇಳೋನು ಒಬ್ಬ ಕೇಳೋನು ಇರಬೇಕು. ಹೇಳೋನೂ ಇಲ್ಲ, ಕೇಳೋನೂ ಇಲ್ಲ. ಆದರೆ ಅದು ಪ್ರವಚನವೂ ಆಗಲ್ಲ, ಪಾಠವೂ ಆಗಲ್ಲ, ಜ್ಞಾನ ಬೋಧನೆಯೂ ಆಗಲ್ಲ. ನಿನಗೆ ಜ್ಞಾನ ಬರಬೇಕು. ವಿಶೇಷ ಜ್ಞಾನವನ್ನು ತಿಳಿಸ್ಬೇಕಾದ್ರೆ ನಾನು ಹೇಳ್ತೀನಿ ಅಂತ ಪರಮಾತ್ಮ ಹೇಳ್ತಿದ್ದಾನೆ. ನಾನು ಹೇಳ್ತೀನಿ ಅಂದರೆ ನಮ್ಮ ಬಾಯಿಂದ ಬಂದ ಶಬ್ದವನ್ನು ಕೇಳಿಸಿಕೊಳ್ಳೋದು, ನೀನು ಕೇಳಿಸ್ಕೋ ಅಂತ. ಅದಕ್ಕೆ ಶ್ರವಣ. ನಮ್ಮ ಅನುಷ್ಠಾನದಲ್ಲಿ ನಾವೇನು 9 ವಿಧವಾದ ಅರ್ಚನೆ ಮಾಡಲಿಕ್ಕೆ ಹೋಗ್ತೀವಿ. ಶ್ರವಣಂ ಕೀರ್ತನಂ ವಿಷ್ಣೋಹೋ ವಂದನಂ ಅಂಥೇಳಿ ಮಾಡಲಿಕ್ಕೆ ಹೋಗ್ತೀವಿ. ಈ ಪಾದಸೇವನಾದಿಗಳೆಲ್ಲವೂ ಕೂಡ ಇದರೊಳಗೆ ಮೊದಲನೇದು ಶ್ರವಣ. ಆ ಶ್ರವಣಕ್ಕೆ ಪ್ರಾಧಾನ್ಯ. ಎಷ್ಟೋ ಜನ ದಾಸರು ಕೂಡ ಅದನ್ನಿಟ್ಕೊಂಡೇ ಹೇಳ್ತಾರೆ. ಶ್ರವಣ ಮನಕಾನಂದವೀವುದು ಭವಜನಿತ ದುಃಖಗಳ ಕಳೆವುದು. ಶ್ರವಣ ಮಾಡಿ ಮೊದಲೇ. ಅದಕ್ಕೆ ರಾಯರು ಹೇಳ್ತಾರೆ ಶ್ರವಣಂ ಪ್ರವಚನಾಧೀನಂ. ಈ ಶ್ರವಣ ಕೇಳಿಸ್ಕೊಳ್ಳೋದು ಪ್ರವಚನದ ಅಧೀನ. ಪ್ರವಚನದ ಅಧೀನ ಅಂದರೆ ಯಾರೋ ಪ್ರವಚನ ಮಾಡ್ತಾರೆ ಅದರ ಅಧೀನ ಅಂತ ತಿಳ್ಕೋಬಾರ್ದು. ಪ್ರವಚನ ಅಧೀನ ಅಂದರೆ ಇಲ್ಲ ಅರ್ಥ ಏನು? ನಿನಗೆ ಶ್ರವಣ ಮಾಡಿಸಿ ಕೊಡ್ತಕ್ಕಂಥ ಜ್ಞಾನ ಏನಿದೆ ಅದು ಪ್ರವಚನ ಮಾಡ್ತಕ್ಕ ನನ್ನ ಅಧೀನ. ಈ ರೀತಿ ಅರ್ಥ ಮಾಡ್ಕೋಬೇಕು. ನಾ ಹೇಳಿದೆ ನೀ ಕೇಳ್ಕೊಂಬಿಡು ಅಂತ ಅರ್ಥ ಅಲ್ಲ. ನೀನು ಇನ್ಯಾರಿಂದ ಕೇಳಿಸ್ಕೊಂಡ್ರೂ ಕೂಡ, ಇದೇ ಪ್ರವಚನವನ್ನು ನೀನು ಇನ್ಯಾರಿಂದ ಕೇಳಿಸ್ಕೊಂಡ್ರೂ ಕೂಡ ಅಲ್ಲಿ ನಾನಿದ್ದೇ ಇರ್ತೀನಿ. ನಾನಿದ್ದೇ ನಿನಗೆ ಪ್ರವಚನ ಮಾಡೋದು. ಆದ್ದರಿಂದ ರಾಯರು ಪ್ರತಿ ಶಬ್ದಗಳಲ್ಲೂ ಪರಮಾತ್ಮನ ಒಂದು ರೂಪ ಇದ್ದೇ ಇರುತ್ತೆ. ಪ್ರತಿ ಅಕ್ಷರಗಳು, ಪ್ರತಿ ಪದಗಳು ಪರಮಾತ್ಮನನ್ನು ಕುರಿತು ಹೇಳುತ್ತೆ. ಆದ್ದರಿಂದ ಬ್ರಾಹ್ಮಣರ ಮುಖದಿಂದ ಬಂದಿರತಕ್ಕ ಪ್ರತಿ ಒಂದೊಂದು ವರ್ಣಗಳೂ ಕೂಡ ಪರಮಾತ್ಮನನ್ನು ಕೇಳುತ್ತೆ ಎಂಬುದನ್ನು ಗೀತಾದಲ್ಲಿ ಹೇಳಿದ್ದಾರೆ ಅಂತ ಪರಿಮಳದಲ್ಲಿ ತಾವು ಹೇಳಿದ್ದನ್ನು ಈ ಗೀತಾ ವಿವೃತ್ತಿ ಬರೆಯೋ ಕಾಲಕ್ಕೆ ಶ್ರವಣಂ ಪ್ರವಚನಾಧೀನಂ ಅಂತ ಪರಮಾತ್ಮ ಪ್ರತಿಜ್ಞಾ ಮಾಡ್ತಿದ್ದಾನೆ. ಇತ್ಯಾಹ ಜ್ಞಾನಂ ಇತಿ. ಜ್ಞಾನ ವಿಜ್ಞಾನ ಇದನ್ನು ತಿಳ್ಕೋಬೇಕು. ನೋಡಿ, ನಾವೇನೋ ಒಂದು ಅರ್ಥ ಹೇಳ್ಕೊಂಡು ಹೋಗ್ಬಿಟ್ಟು ಮುಗಿಸ್ಬಿಡ್ಬೋದು. ಒಂದು ಶ್ಲೋಕ ಒಂದು ದಿವಸಕ್ಕೆ ಮುಗಿಯಲ್ಲ. ಕರ್ಮ ಜ್ಞಾನ ಏನಿದೆ, ಈ ಜ್ಞಾನ ಈ ವಿಜ್ಞಾನ ಇವೆರಡು ಜಡಗಳು. ಶಾಸ್ತ್ರ ರೀತಿಯಿಂದ ಈ ಜ್ಞಾನ ಸಾಮಾನ್ಯ ಜ್ಞಾನ ಅಥವಾ ವಿಶೇಷ ಜ್ಞಾನ ಇವೆರಡು ಜಡಗಳು. ಜಡಕ್ಕೆ ಸ್ವತಃ ಪ್ರವೃತ್ತಿ ಇಲ್ಲ. ಜ್ಞಾನ ಬರಬೇಕಾದರೂ ಮತ್ತೆ ವಿಜ್ಞಾನದ ಶಬ್ದಾರ್ಥ ಆಗಿ ವಿಜ್ಞಾನ ನಮಗೆ ಬರಬೇಕಾದರೂ ಒಬ್ಬ ಚೇತನ ಬೇಕೇ ಬೇಕಲ್ಲಿ. ಅದಕ್ಕೆ ಹೇಳ್ತಾರೆ ಇದು ಲುಡಂತ ಪ್ರತ್ಯಯ. ಜ್ಞಾನ ವಿಜ್ಞಾನ ಎಂಬೋ ಶಬ್ದ ಲುಡಂತ ಪ್ರತ್ಯಯ. ಲುಡಂತಕ್ಕೆ ಅನೇಕ ಅರ್ಥ ಇದೆ. ಅದರೊಳಗೆ ಒಬ್ಬ ವಕ್ತ ಹೇಳ್ತಕ್ಕವನು ಅವನ ಅಧೀನ ಎಂಬ ಅರ್ಥವೂ ಇದೆ. ಆದ್ದರಿಂದ ಇದನ್ನು ಹೀಗೆ ತಿಳ್ಕೋಬೇಕು. ಇನ್ನು ವಿಶೇಷ ಜ್ಞಾನ ಅಂದರೆ ಏನು ಅನ್ನೋದಕ್ಕೆ ರಾಯರು ಹೇಳ್ತಾರೆ. ವಿಶೇಷೇಣ ಜ್ಞಾತವ್ಯ ಸಹಿತಂ ಜ್ಞಾತವ್ಯಂ ಮಾಹಾತ್ಮ್ಯಂ ಸಾಮಾನ್ಯಂ ವಿಶೇಷ ಮಾಹಾತ್ಮ್ಯಂಚ ವಕ್ಷ್ಯಾಮಿ. ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ ಸಾಮಾನ್ಯ ಜ್ಞಾನ ಏನಿದೆ ಅದನ್ನು, ವಿಶೇಷವಾಗಿ ತಿಳ್ಕೋಬೇಕಾಗಿರ್ತಕ್ಕಂಥ ಏನು ಮಹಾತ್ಮೆಯಿಂದ ಸಹಿತವಾಗಿದೆ ಅದನ್ನು ಹೇಳ್ತೀನಿ. ಈಗ ಅಶೇಷತಃ ಅಂತ ಒಂದು ಪದ ಗೀತಾದಲ್ಲಿದೆ. ಅದಕ್ಕೆ ಆಚಾರ್ಯರು ಅರ್ಥ ಬರೆದಿದ್ದಾರೆ. ಅದನ್ನು ಅನುಸರಿಸ್ಕೊಂಡು ರಾಯರು ಅರ್ಥ ಬರೀತಾರೆ. ಅಶೇಷತಃ ಅಂತಂದರೆ ಪೂರ್ಣವಾಗಿ ಪರಿಪೂರ್ಣ, ಇನ್ನು ನೀ ಜಗತ್ತನ್ನ ಕೇಳೋಂಗೇ ಇಲ್ಲ, ಹಾಗರ್ಥ ಅಲ್ಲ. ಯಾವದರ್ಜುನ
ತಸ್ಯ ಯೋಗ್ಯತಾ, ಅರ್ಜುನನ ಯೋಗ್ಯವಾದದ್ದು ಎಷ್ಟಿದೋ ಅಶೇಷತಃ ಇತ್ಯನೇನ ಯಾವದರ್ಜುನ ಯೋಗ್ಯಂ, ಅರ್ಜುನ ಮಾತ್ರ ತಿಳ್ಕೊಳ್ಳಿಕ್ಕೆ ಎಷ್ಟು ಬೇಕೋ ಅಷ್ಟೇ. ಇದನ್ನು ನಾನು ನಿನ್ನೆ ಸುಮ್ಮನೆ ಸಾಮಾನ್ಯವಾಗಿ ಹೇಳಿದ್ದೀನಿ. ಮಹಾ ಪ್ರೊಫೆಸರ್, ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಒಬ್ಬರು ಕರ್ಕೊಂಬಂದು 8ನೇ ಕ್ಲಾಸಿಗೆ ಹುಡುಗರಿಗೆ ಹೇಳಿದರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಹೇಳಿರ್ತಾರೆ ಅಂತ ನಿನ್ನೆ ಹೇಳಿದ್ದೀನಿ. ಅದನ್ನೇ ರಾಯರು ಅಶೇಷತಃ ಇತ್ಯಸ್ಯ ಯಾವದರ್ಜುನ ಯೋಗ್ಯಂ, ಅರ್ಜುನನಿಗೆ ತಿಳ್ಕೊಳ್ಳಿಕ್ಕೆ ಎಷ್ಟಾಗತ್ತೋ ಅಷ್ಟೇ, ಅದಕ್ಕೆ ಮಿಗಿಲಾಗಿ ಹೇಳಬಹುದು, ಅರ್ಜುನಂಗೆ ಅರ್ಥನೇ ಆಗಲ್ಲ, ಅಂಥ ಕಷ್ಟ ಆಗ್ಬಿಡುತ್ತೆ. ನೋಡಿ, ಇದಕ್ಕೊಂದು ರಾಮಾಯಣದ ಸಮಾಖ್ಯಾನ ನಿಮಗೆ ಕೊಡ್ತೀನಿ. ಹನುಮಂತ ದೇವರು ಸುಗ್ರೀವನ ಮಾತಿನಿಂದ, ಸುಗ್ರೀವ ಅಪ್ಪಣೆ ಮಾಡಬೇಕು, ರಾಮಚಂದ್ರನ್ ಕಾಣಲಿಕ್ಕೆ ಹನುಮಂತ ದೇವ ಬರಬೇಕು ಅಂತ ನಿಯಮ ಇಲ್ಲ. ಮಿತ್ರನಾದವನು ಪ್ರಾರ್ಥನಾ ಮಾಡಲಿ, ಅಲ್ಲಿ ಯಾರೋ ಬಂದಿದ್ದಾರೆ, ಅವ್ರು ಯಾರನ್ನು ತಿಳ್ಕೊಂಬ ಅಂತ ಅವನು ನನ್ನನ್ನು ಪ್ರಾರ್ಥನಾ ಮಾಡಲಿ, ಆಮೇಲೆ ನಾನು ಹೋಗ್ತೀನಿ ಅಂತ. ಇವನು ಹೇಳದೇ ಇದ್ರು ಹನುಮಂತನಿಗೆ ರಾಮನಲ್ಲಿ ಭಕ್ತಿ ಇದೆ, ಸೀತೆಯನ್ನು ಹುಡುಕೊಂಡು ಹೊರಟಿರ್ತಕ್ಕಂಥ ರಾಮಚಂದ್ರನನ್ನ ಹನುಮಂತ ಹೋಗಿ ಕಂಡೇ ಕಾಣ್ತಾನೆ, ನಮಸ್ಕಾರ ಮಾಡೇ ಮಾಡ್ತಾನೆ. ಹೋದ, ಅಲ್ಲಿ ರಾಮಚಂದ್ರನನ್ನ ಲಕ್ಷ್ಮಣನನ್ನ ನೋಡ ಆದಮೇಲೆ ಹನುಮಂತ ದೇವರು ರಾಮಚಂದ್ರನೇ ಅವನೊಡನೆ ಮಾತನಾಡಿದರು. ರಾಮಚಂದ್ರನೊಡನೆ ಮಾತಾಡ್ತಿದ್ದಾಗ ಲಕ್ಷ್ಮಣ ಕೈ ಕಟ್ಕೊಂಡು ಕಣ್ಣು ಪಿಳಿ ಹಾಕೋತ ಕಿವಿ ಅಗಲಿಸ್ಕೊಂಡು ಹೀಂಗೆ ಕೇಳ್ತಾ ಇದ್ದ. ಹನುಮಂತ ರಾಮನೊಡನೆ ಮಾತಾಡಿದ್ದು ಲಕ್ಷ್ಮಣನಿಗೆ ಅರ್ಥನೇ ಆಗಲಿಲ್ಲ. ಏನು ಮಾಡಬೇಕಪ್ಪ? ಮತ್ತಿದು ನೋಡಿದ್ರೆ ಕಪಿ ಅಂತೀವಿ ನಾವು, ಹನುಮಂತನೊಂದು ಕಪಿ ಅಂತ ನಾವು ಅನ್ಕೊಂತೀವಿ. ಅವನು ಮಾತಾಡಿದ್ದು, ರಾಮಚಂದ್ರನಿಗೆ ಮಾತಾಡಿದ್ದು ಲಕ್ಷ್ಮಣನಿಗೆ ಅರ್ಥನೇ ಆಗಲಿಲ್ಲ. ಎಲ್ಲ ಮಾತು ಮುಗಿದ ಮೇಲೆ ನಮಸ್ಕಾರ, ಹೋಗಿ ಬರ್ತೀನಿ ಅಂತಂದ. ಆ ಕೈ ಮುಗಿದದ್ದು ನೋಡಿ, ಇನ್ನು ಹೊರಟಪ್ಪ, ಇವನು ಮಹಾನ್ ಭಾವ ಅಂತ ಲಕ್ಷ್ಮಣ ತಿಳ್ಕೊಂಡ. ಅವನು ಅಲ್ಲಿ ಹೋದ ಮೇಲೆ ಲಕ್ಷ್ಮಣ ಕೇಳ್ತಾನೆ ರಾಮನನ್ನ, ಏನು ಮಾತಾಡಿದ್ರಿ ಅಂತ. ಲಕ್ಷ್ಮಣ ಅಂದ್ರೆ ಯಾರು ತಿಳ್ಕೊಂಡಿದ್ದೀರಿ? ಲಕ್ಷ್ಮಣ ಅಂದರೆ ಶೇಷದೇವರೇ ಲಕ್ಷ್ಮಣ. ಶೇಷದೇವರಂದ್ರೆ ಏನು ತಿಳ್ಕೊಂಡಿದ್ದೀರಿ? ಎಲ್ಲ ವ್ಯಾಕರಣಕ್ಕೂ ನಿಯಾಮಕರಾದವರು, ಇವರ ಮೇಲ್ಪಟ್ಟವರು ವಾಯುದೇವರು. ಎಲ್ಲ ವ್ಯಾಕರಣಕ್ಕೂ ಕೂಡ ಶೇಷದೇವರು ನಿಯಾಮಕರು. ಅವರು ತಮ್ಮ 1000 ಬಾಯಿಯಿಂದ 2000 ನಾಲಿಗೆಯಿಂದ ವ್ಯಾಕರಣವನ್ನೇ ಹೇಳ್ತಕ್ಕವರು. ಅಂಥ ಮಹಾನುಭಾವರಿಗೆ ಹನುಮಂತ ಮಾತಾಡಿದ್ದು ಅರ್ಥ ಆಗಲಿಲ್ಲ. ಅದಕ್ಕೆ ರಾಮಚಂದ್ರ ಹೇಳ್ತಾನೆ, ನನಗೆ ಯಾಕೆ ಅರ್ಥ ಆಗಲಿಲ್ಲ ಅಂತ ಲಕ್ಷ್ಮಣ ಕೇಳಿದರೆ, ನೋಡು ಲಕ್ಷ್ಮಣ, ಹನುಮಂತ ಅಂದರೆ ಸಾಮಾನ್ಯ ಅಂತ ತಿಳ್ಕೋಬೇಡ, ದೇವತೆಗಳಿಗೆಲ್ಲ ಮಿಗಿಲಾಗಿರ್ತಕ್ಕಂಥ ಮಹಾನುಭಾವ. ನಾನ್ ಋಗ್ವೇದ ವಿನೀತಸ್ಯ ನಾ ಯಜುರ್ವೇದ ಧಾರಿಣಃ ನ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತುಂ. ಋಗ್ವೇದ ಎಲ್ಲ ತಿಳ್ಕೊಂಡಿದ್ದರು, ಯಜುರ್ವೇದ ತಿಳ್ಕೊಂಡಿದ್ದರು, ಸಾಮವೇದ ತಿಳ್ಕೊಂಡಿದ್ದರು, ಅಥರ್ವಣ ವೇದ ತಿಳ್ಕೊಂಡಿದ್ದರು. ಬರೇ ವೇದ ತಿಳ್ಕೊಂಬೋದಲ್ಲ, ಅದರ ಅರ್ಥ ತಿಳ್ಕೊಂಡಿದ್ದರು. ಬರೇ ಅರ್ಥ ತಿಳ್ಕೊಂಬೋದಲ್ಲ, ಆ ಪದಗಳ ನಿಷ್ಪತ್ತಿಯನ್ನು ವೇದದಿಂದಲೇ ಹೆಂಗೆ ಹೇಳಿದ್ದಾರೆ ಅಂತ ವೇದ ವ್ಯಾಕರಣ ತಿಳ್ಕೊಂಡವರಿಗೂ ಹನುಮಂತ ಮಾತಾಡಿದ್ದು ಅರ್ಥ ಆಗಲ್ಲ. ನಾನ್ ಋಗ್ವೇದ ವಿನೀತಸ್ಯ ನಾ ಯಜುರ್ವೇದ ಧಾರಿಣಃ ನ ಸಾಮವೇದ ವಿದುಷಃ ಶಕ್ಯಂ ಏವಂ ಪ್ರಭಾಷಿತಂ. ಹಿಂಗಿರೋ ಕಾಲಕ್ಕೆ ಪರಮಾತ್ಮ ಬಿಡಿಸಿ ಅರ್ಜುನನಿಗೆ ಹೇಳಿಬಿಟ್ಟ ಅಂದರೆ ಅರ್ಜುನ ತ್ಯಾಪ ಕುತ್ಕೋಬೇಕಾಗತ್ತಷ್ಟೇ. ಏನು ಹೇಳ್ತಿ ಹೇಳಪ್ಪ ಅಂತ. ಅದಕ್ಕೆ ಅರ್ಜುನನಿಗೆ ತಿಳ್ಕೊಳ್ಳಿಕ್ಕೆ, ಅವನ ಅನುಷ್ಠಾನ ಮಾಡಲಿಕ್ಕೆ ಅವನಿಗೆ ಮನಸ್ಸಿಗೆ ಹೋಗಿದೆ, ನಾನು ಉಪಾಸನಾ ಮಾಡಬೇಕು ಅಂತ ತಿಳ್ಕೊಳ್ಳಿಕ್ಕೆ ಎಷ್ಟು ಬೇಕೋ ಅಷ್ಟೇ. ಯಾವದರ್ಜುನ ಯೋಗ್ಯಂ ಅಂತ ರಾಯರು ಹಾಕಿರೋ ಪದ. ಅರ್ಜುನ ತಿಳ್ಕೊಳ್ಳಿಕ್ಕೆ ಎಷ್ಟು ಬೇಕೋ ಅಷ್ಟೇ, ಅದನ್ನು ತಾವನ್ಮಧ್ಯೆ ಅಶಿಷ್ಯಮಾನಂ ಅಕೃತ್ವ, ಅದರೊಳಗೊಂದು ವಿಶೇಷ ಕೊಡ್ತಾರೆ ರಾಯರು. ಅರ್ಜುನ ತಿಳ್ಕೊಳ್ಳಿಕ್ಕೆ ಎಷ್ಟು ಬೇಕೋ ಅಷ್ಟೇ, ಅದರೊಳಗೊಂದು ಸ್ವಲ್ಪ ಉಳಿಸ್ದ ಅಂತ ತಿಳ್ಕೋಬೇಡಿ. ತಾವನ್ಮಧ್ಯೆ ಅಶಿಷ್ಯಮಾನ, ಶಿಷ್ಯಮಾನ ಅಂದ್ರೆ ಉಳಿಯೋದು, ಅಶಿಷ್ಯಮಾನ ಉಳಿಯದೇ ಇರೋದು. ಅವನಿಗೆ ಎಷ್ಟು ಬೇಕೋ ಒಂದು ಚೂರು ಉಳಿದಂತೆ ಅಷ್ಟು ಹೇಳ್ಬಿಡ್ತೇನೆ, ಅವನ ಜ್ಞಾನಕ್ಕೆ ಎಷ್ಟು ಬೇಕೋ ಅಷ್ಟು ಹೇಳ್ಬಿಡ್ತೇನೆ. ಆದ್ದರಿಂದ ಅಶೇಷತಃ ಅನ್ನೋ ಪದ ಪ್ರಯೋಗ ಮಾಡಿದ್ದಾರೆ ಅಂತ ರಾಯರು ಇಲ್ಲಿ ಹೇಳ್ತಕ್ಕವರಾಗಿದ್ದಾರೆ. ವಕ್ಷಮಾನಂ, ಹಂಗಾರೆ ಇನ್ನು ಮುಂದೆ ಏನು ಹೇಳ್ತೀಯ? ನನ್ನ ಯೋಗ್ಯತಾನುಸಾರ ನೀ ಹೇಳ್ತೀಯ, ಏನು ಹೇಳ್ತೀಯ? ಯಜ್ಞಾತ್ವ
ನಾ ಹೇಳಿದ್ದನ್ನು ತಿಳ್ಕೊಂಡ ಮೇಲೆ ಭೂಯ ಮತ್ತೆ ಇನ್ನೊಂದು ತಿಳ್ಕೊಂಬೋದು ಅವಶ್ಯಕತೆಯೇ ಇಲ್ಲ, ಹಂಗೆ ಹೇಳ್ತೀನಿ ಅಂಥೇಳಿ ಭೂಯೋನ್ಯ ಜ್ಞಾತವ್ಯಂ ಅವಶಿಷ್ಯತೆ ನ ಅವಶಿಷ್ಯತೆ ಇಹ ಪುನಃ ಜ್ಞಾತವ್ಯಂ ನ ಅವಶಿಷ್ಯತೆ. ಇಲ್ಲಿ ನೀನು ಪುನಃ ತಿಳ್ಕೋಬೇಕಾದದ್ದು ಯಾವುದೂ ಉಳಿದಿರೋದಿಲ್ಲ. ಮತ್ತೆ ನಾವು ಒಂದು ಸೆಕೆಂಡು ಹಂಗಾರೆ ಏನೂ ಉಳಿದಿದ್ದಂತೆ ಅರ್ಜುನಂಗೆ ಹೇಳಿದ ಮೇಲೆ ಮತ್ತೆ ಮುಂದ್ಯಾಕೆ ಒರೆಸ್ದ, ಇಷ್ಟಕ್ಕೆ ನಿಲ್ಲಿಸ್ಬಿಡ್ಬೇಕಾಗಿತ್ತಲ್ಲ. ಅಂದರೆ ಇವನು ಹೇಳಿದ್ದನ್ನು ಪರಿಪೂರ್ಣ ಅರ್ಥವಾಗಲಿಕ್ಕಾಗಿ ಸೂತ್ರಪ್ರಾಯವಾಗಿ ಏನು ಹೇಳಿರ್ತಾನೆ ಅದನ್ನು ವ್ಯಾಖ್ಯಾನ ರೂಪವಾಗಿ ಅರ್ಥ ಮಾಡಲಿಕ್ಕೆ ಮುಂದೆ ಮತ್ತೆ ಇದೇ ಅಧ್ಯಾಯವನ್ನು ಮುಂದುವರಿಸಿ 8, 9, 10, 12 ಹೇಳ್ತಕ್ಕವನಾಗ್ತಾನೆ ಅಂತ ಈ ರೀತಿಯಾಗಿ ಯಾವನ್ಮಾಹಾತ್ಮ್ಯಂ ಜ್ಞಾತ್ವಾ ಪುನಃ ಭೂಯ ಅನ್ಯಜ್ಞಾತವಂ ಇಹ ಮದುಕ್ತೆ ಅರ್ಥೇ ನ ಅವಶಿಷ್ಯತೆ. ನಾ ಹೇಳಿದ ವಿಷಯದಲ್ಲಿ ಯಾವುದು ಉಳಿಯುವುದಿಲ್ಲವೋ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇನ್ಯಾವುದು ಉಳಿಯೋದಿಲ್ಲ ಅಂತ ಹೇಳ್ತಿದ್ದಾನೆ ಅಂದರೆ ಹೇಳಬೇಕಾದಷ್ಟು ಹೇಳ್ಬಿಟ್ಟಿದ್ದಾನೆ ಅಂತ ಒಂದು ಮೇಲರ್ಥ ತೋರಿದ್ರು. ಅದಕ್ಕೆ ನೀನು ನಾನು ಹೇಳಿದ್ದನ್ನು ತಿಳ್ಕೊಂಡು ಅದರ ಮೇಲೆ ಇನ್ನೊಂದು ದೇವತೆಗಳನ್ನು ಕುರಿತು ವಿಚಾರ ಮಾಡಲಿಕ್ಕೆ ಹೋಗಬೇಡ, ನನ್ನನ್ನೇ ವಿಚಾರ ಮಾಡು. ನಿನಗೆ ಬೇಕಾದಷ್ಟು ಹೇಳ್ತೀನಿ. ಪರಂಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ. ನಿನಗೆ ಮತ್ತೆ ಪುನಃ ನಾ ಹೇಳ್ತೀನಿ. ಅಶೇಷತಃ ಅನ್ನೋ ಶಬ್ದದ ಅರ್ಥ ಅವನು ಯೋಗ್ಯತಾನುಸಾರವಾಗಿದ್ದರೂ ಕೂಡ ಎಲ್ಲವನ್ನು ನಾನು ಹೇಳಿದ್ದೇನೆ ಅಂದರೆ ನಿನಗೆ ತಿಳುವಳಿಕೆ ಬರಲಿಕ್ಕೆ ಎಲ್ಲವನ್ನು ಹೇಳಿದ್ದೇನೆ. ಆ ತಿಳುವಳಿಕೆ ವಿಸ್ತಾರವಾಗಿ ತಿಳ್ಕೊಳ್ಳಿಕ್ಕೋಸ್ಕರ ಇನ್ನು ವಿಸ್ತಾರವಾಗಿ ಹೇಳ್ತೇನೆ ಅಂಥೇಳಿ ಅವಶಿಷ್ಟಂ ನಾಸ್ತಿ. ಹೇಳಬೇಕಾದದ್ದು ಯಾವುದಿಲ್ಲ. ಅವಶಿಷ್ಟ ಅಂದ್ರೇನು? ಜ್ಞಾನದ ವಿಚಾರದಲ್ಲಿ ಹೇಳಬೇಕಾದದ್ದು ಉಳಿದಿದೆ ಅಂತ ಅರ್ಥ ಅಲ್ಲ. ನನ್ನಕ್ಕಿಂತ ಕಮ್ಮಿಯಾಗಿರ್ತಕ್ಕ ದೇವತೆಗಳ ಬಗ್ಗೆ ಹೇಳಬೇಕಾದದ್ದೇನೂ ಇಲ್ಲ. ಆದ್ದರಿಂದ ನೀನು ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಎಲ್ಲರನ್ನು ಬಿಟ್ಟು ನನ್ನೊಬ್ಬನ್ನೇ ಶರಣಾಗತನಾಗು ಎಂದ ಅಭಿಪ್ರಾಯದಿಂದ ರಾಯರು ಮಾತಾಡಿದ್ದಾರೆ. ಹೆಂಗಿದೆ ನೋಡಿ ಗೀತಾ. ನಾವೇನೋ ತಿಳ್ಕೊಂತೀವಿ, ಅದರೊಳಗೆ ಎಷ್ಟು ಅರ್ಥ ಇರುತ್ತೆ. ಇದು ಬಹಳ ಕಮ್ಮಿ ಕಮ್ಮಿ ಕಮ್ಮಿ. ಆಚಾರ್ಯರ ಗೀತಾ ತಾತ್ಪರ್ಯ, ವಾದಿರಾಜರ ವ್ಯಾಖ್ಯಾನ, ಅಪರೋಕ್ಷ ಜ್ಞಾನಿಗಳ ವ್ಯಾಖ್ಯಾನ, ದಾಸರಾಯರ ಅಪರೋಕ್ಷ ಜ್ಞಾನಿಗಳ ಅವರ ಹಾಡುಗಳು, ಅದರ ಅರ್ಥ, ವ್ಯಾಕರಣ, ತರ್ಕ, ಮೀಮಾಂಸ ಇಟ್ಕೊಂಡು ಒಂದೊಂದು ಶ್ಲೋಕವನ್ನು ನೋಡಬೇಕು ಗೀತಾಕ್ಕೆ. ಅದಕ್ಕೆ ಸ್ವಾಮಿ ಇಷ್ಟೊಂದು ಯಾಕೆ ಹೇಳ್ತೀಯ ನೀನು ಅಂತ ನಾನು ಕೇಳ್ತೀಯೇನೋ ಅರ್ಜುನ. ನಾನು ನಿನಗಾಗಿ ಏನು ಉಳಿಬಾರ್ದು ಅಂತ ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ನೋಡು, ಮುಂದಿನ ನನ್ನ ಹೇಳುವಿಕೆಯನ್ನು ಕೇಳಿಸ್ಕೊ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಮನುಷ್ಯಾಣ ಈ ಜೀವರಾಶಿಗಳು ಅಂತೇಳಿದ್ದಾರೆ. ಅದರೊಳಗೆ ಮನುಷ್ಯರಿದ್ದಾರೆ. ಮನುಷ್ಯರು, ಗಂಧರ್ವರು, ಪಿತೃಗಳು ಎಲ್ಲರೂ ಕೂಡ. ಅಂತಹವರ 1000ರಲ್ಲಿ ಕಶ್ಚಿತ್ ಒಬ್ಬ ಸಿದ್ಧಿಗೋಸ್ಕರ ಪ್ರಯತ್ನ ಪಡ್ತಾನೆ. ಇಡೀ ಭಾರತದಲ್ಲಿರ್ತಕ್ಕ ಭಕ್ತರ ಗುಂಪನ್ನು ನಾವು ಒಂದು ತಕ್ಕಡಿ ಒಳಗೆ ಹಾಕಿದರೆ ಅದು ಏನಾಗತ್ತೆ? ಆ ತಕ್ಕಡಿ ಒಳಗಿರ್ತಕ್ಕ ಭಾರತ ದೇಶದಲ್ಲಿರ್ತಕ್ಕ ಭಗವಂತನ ಭಕ್ತರು ಅಂತೇನು ಒಂದು ತಕ್ಕಡಿ ಒಳಗೆ ಕೂತಿರ್ತಾರೆ. ಅವರಲ್ಲಿ ಒಬ್ಬ ನಿಜವಾಗಿ ಪ್ರಯತ್ನ ಪಟ್ಟಿರ್ತಾನೆ. ಅವನು ಅಂಥ ಪ್ರಯತ್ನ ಪಟ್ಟಿರೋರು ಎಷ್ಟೋ ಜನ ಇರಬಹುದಲ್ಲ, ಒಬ್ಬನೇ ಹೆಂಗೆ? ಹೌದು, ಅನೇಕ ಜನ ಪ್ರಯತ್ನ ಪಡ್ತಾ ಇದ್ದಾರೆ, ಬಹಳ ರೀತಿಯಿಂದ ಪಡ್ತಿದ್ದಾರೆ. ಯತತಾಮಪಿ ಸಿದ್ಧಾನ, ಹಾಗೆ ಪ್ರಯತ್ನ ಪಡುವವರಲ್ಲೂ ಕೂಡ ಕಶ್ಚಿತ್ ಮಾಂ ವೇತ್ತಿ ತತ್ವತಃ, ಯಥಾರ್ಥವಾಗಿ ಒಬ್ಬನೇ ತಿಳ್ಕೊಳ್ಳೋನು. ಸ್ವಾಮಿ, ಇದು ಕೂಡ ಅಶಕ್ಯ. ಯಾಕೆಂದರೆ ಎಷ್ಟೋ ಲಕ್ಷಾಂತರ ಜನಕ್ಕೆ ಒಬ್ಬೊಬ್ಬ ಅಂತ ನೀವು ಲೆಕ್ಕ ಹಾಕ್ಕೊಂಡ್ರೆ ನಾವು ಭಕ್ತರಾಗಿರ್ತಕ್ಕ ನಮ್ಮ ಮುಕ್ತಿ ಕೊಡೋದು ಎಂದು ನೀನು? ನಮ್ಮ ಉದ್ಧಾರ ಯಾವಾಗ? ನೀನು ಒಬ್ಬೊಬ್ಬರನ್ನೇ ಚೂಸ್ ಮಾಡ್ಕೊತೀಯ. ಈ ಸತಿ ಇವನು, ಈ ಕಲ್ಪಕ್ಕೆ ಇವನನ್ನು ಮುಗಿಸ್ಕೊಂಡ್ಬಿಟ್ರೆ ನಾವೆಲ್ಲ ಏನು ಮಾಡಬೇಕು? ಅದಕ್ಕೆ ಸ್ವಾಮಿ ಹೇಳ್ತಾನೆ, ಪ್ರಯತ್ನ ಪಡ್ತಕ್ಕ 1000 ಜನರಲ್ಲಿ ಒಬ್ಬೊಬ್ಬರನ್ನು ಆಶ್ರಯಿಸ್ತಾನೆ. ಒಬ್ಬ ಅಂದ್ರೇನು?
ಪ್ರಯತ್ನ ಪಡ್ತಕ್ಕಂಥವರಲ್ಲಿ ತಿಳ್ಕೊಂಡಿರ್ತಕ್ಕವರು ಒಬ್ಬೊಬ್ಬರನ್ನ ಆಶ್ರಯಿಸ್ತೀನಿ, ಒಬ್ಬೊಬ್ಬರನ್ನ ನಾನು ಸ್ವೀಕಾರ ಮಾಡ್ತೀನಿ. ಹಾಗೆ ಅರ್ಜುನ, ನಾನು ನಿನ್ನನ್ನು ಆರಿಸ್ಕೊಳ್ತಾ ಇದ್ದೀನಿ. ಈಗ ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ನಿನಗೆ ನಾನು ಕೃಷ್ಣ ಎದುರಿಗೆ ನಿಂತಿರೋನು ಯಾರು ಎಂಬ ಜ್ಞಾನ ಈ ಯುದ್ಧರಂಗದಲ್ಲಿ ನಿನಗೆ ಜಯ ಆಗೋದ್ರೊಳಗೆ, ಜಯದ ಜೊತೆಗೆ ನಾನು ಯಾರು ಅಂತ ನಿಂಗೆ ತಿಳಿಸ್ಕೊಡ್ಬೇಕು. ಅದಕ್ಕಾಗಿ ಭೀಷ್ಮರನ್ನು ಬಿಟ್ಟಿದ್ದೀನಿ, ದ್ರೋಣಾಚಾರ್ಯನ ಬಿಟ್ಟಿದ್ದೀನಿ, ಅಶ್ವತ್ಥಾಮಾಚಾರ್ಯನ ಬಿಟ್ಟಿದ್ದೀನಿ, ನಿನ್ನ ಪಕ್ಷದಲ್ಲೇ ಇರ್ತಕ್ಕ ಯುಧಿಷ್ಠಿರನನ್ನು ಬಿಟ್ಟಿದ್ದೀನಿ, ನಕುಲ ಸಹದೇವರನ್ನು ಬಿಟ್ಟಿದ್ದೀನಿ, ಭೀಮನ್ ಬಿಟ್ಟಿಲ್ಲ. ಅದು ಹೇಳಲ್ಲ ಅವನು. ಯಾಕೆ? ಭೀಮ ಪರಮ ಭಕ್ತ, ಅವನಿಗೆ ಗೊತ್ತೇ ಇದೆ. ಇವ್ರನ್ನೆಲ್ಲ ಬಿಟ್ಟು ನಿನ್ನ ಪಕ್ಷದಲ್ಲೇ ಎಷ್ಟೋ ಜನ ಬಂದಿದ್ದಾರೆ, ಯೋಗ್ಯರಿದ್ದಾರೆ, ಅವ್ರನ್ನೆಲ್ಲ ಬಿಟ್ಟು ನಿನ್ನೊಬ್ಬನ್ನು ಆರಿಸ್ಕೊಂಡಿದ್ದೀನಿ ನಾನು. ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಯಥಾರ್ಥವಾಗಿ ಒಬ್ಬನು ತಿಳ್ಕೊಳ್ತಾನೆ. ಇದೆಲ್ಲವನ್ನು ರಾಘವೇಂದ್ರ ಶ್ರೀಪಾದಂಗಳವರು ಈ ರೀತಿ ಬಿಡಿಸ್ತಾರೆ. ಪ್ರತಿಜ್ಞಾತೆ ಜ್ಞಾನೆ ಆದರ ಜನನಾಯ ತಸ್ಯ ದೌರ್ಬಲ್ಯಂ ಆಹ ಮನುಷ್ಯಾಣಾಂ ಇತಿ. ಆದರ ಹುಟ್ಟಬೇಕು. ನಿನ್ನೆ ನಾವೊಂದು ಉದಾಹರಣೆ ಹೇಳಿದ್ದೀನಲ್ಲ, ಯಾವಾಗಲೂ ಪ್ರಶ್ನೆ ಮಾಡ್ತಕ್ಕಂಥವರಿಗೆ ಉತ್ಸಾಹ ತಂದುಕೊಟ್ಟು ನಾವು ಪ್ರಶ್ನೆ ಮಾಡುವುದನ್ನು ಕೇಳಿಸ್ಕೋಬೇಕು, ಹೋಗೋ ಅನ್ಬಾರ್ದು ಅಂತ ಹೇಳಿದ್ವಲ್ಲ. ಹಾಗೆ ಆದರ ಜನನಾಯ, ಜ್ಞಾನದಲ್ಲಿ ನಾನು ಜ್ಞಾನವನ್ನು ಪಡೆಯಬೇಕು ಅನ್ನೋ ದೃಷ್ಟಿಯಿಂದ ಅವನಿಗೆ ಆದರ ಹುಟ್ಟಬೇಕು. ಆದ್ದರಿಂದ ಅವನಿಗೆ ಆ ಜ್ಞಾನ ಆದರ ಹುಟ್ಟೋಕ್ಕಿಂತ ಮೊದಲೇ ದೌರ್ಬಲ್ಯ ಇರುತ್ತೆ, ಅದನ್ನು ಹೋಗಲಾಡಿಸ್ಬೇಕು. ಅತ್ಯಂತ ಪುಣ್ಯನಾಗಿರ್ತಕ್ಕಂತಹ ಪುರುಷ ಜ್ಞಾನಕ್ಕೋಸ್ಕರ ಪ್ರಯತ್ನ ಪಡ್ತಾನೆ. ಇಷ್ಟನ್ನು ತಗೊಂಡು ಇವತ್ತಿನ ದಿವಸ ಮುಗಿಸೋಣ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ. ಉದ್ದಾಲಕನ ಮಗ ಈ ಆರುಣಿ, ಉದ್ದಾಲಕ ಅಂತ ಹೆಸರು ಆರುಣಿ, ಅವನ ಮಗ ನಚಿಕೇತ ತಂದೆ ಯಜ್ಞ ಮಾಡ್ತಾ ಕೂತಿರೋ ಕಾಲಕ್ಕೆ, ಅಪ್ಪ ಈ ಹಸುಗಳನ್ನು ಏನು ಮಾಡ್ತೀನಿ ಕೇಳ್ದ. ದಾನಕ್ಕಾಗಿ ತಂದಿಟ್ಕೊಂಡಿದ್ದೀನಿ ಇಂದ. ಅಯ್ಯೋ, ಅವಕ್ಕೆ ನೀರು ಹೊಟ್ಟೆ ತುಂಬ ನೀರು ಹಾಕಿದ್ರೆ ನೀರು ಕುಡಿಯಲ್ಲ, ಅವು ಸ್ವಲ್ಪ ಕುಡಿದ್ರೆ ಸಾಕು ಅಂತಾವೆ. ಹುಲ್ಲು ಒಳ್ಳೆ ಚಿಗುರಿರ್ತಕ್ಕ ಹುಲ್ಲನ್ನು ತಗೊಂಬಂದು ಹಾಕಿದ್ರು ಅದನ್ನು ಪೂರ ತಿನ್ನಲಿಕ್ಕಾಗಲ್ಲ, ಅವುಗಳಿಗೆ ಶಕ್ತಿನೇ ಇಲ್ಲ. ಇಂಥ ಅಶಕ್ತವಾದ ಹಸುಗಳನ್ನು ದಾನ ಮಾಡುವುದಕ್ಕಿಂತ ಬೇರೆ ಏನಾದರೂ ದಾನ ಮಾಡೋದು ಉತ್ತಮ ಅಂತ ಶುರು ಮಾಡ್ದ. ತಂದೆಗೆ ಯಜ್ಞ ಮಾಡ್ತಾ ಕೂತವನಿಗೆ, ಮಗ ಅದು ನನಗೆ ಬೋಧಿಸ್ತಾನ ಏನಿವನು ಅಂದ. ಆಯ್ತಪ್ಪ ಅಂದ. ಮತ್ತೆ ಅದೇ ಕೇಳ್ದ. ತಂದೆಗೆ ಸಿಟ್ಟು ಬಂತು. ಇವನು ಕೇಳ್ದ, ನನ್ನನ್ನು ಯಾರಿಗೆ ದಾನ ಮಾಡ್ತೀಯಾ ಅಂತ ಕೇಳ್ದ. ನಿನ್ನನ್ನು